ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅವಲಕ್ಕಿ ಉಪ್ಪಿಟ್ಟನ್ನ ಸಿಂಪಲ್ಲಾಗಿ ಮಸಾಲ ಹಾಕ್ಬಿಟ್ಟು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ ಬೇಕಾಗುತ್ತೆ. ಇಲ್ಲಿ ನಾನು ಮಸಾಲ ಥರ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಈ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ ಮತ್ತು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ. ಫಸ್ಟು ನಾನಿಲ್ಲಿ ಒಂದು 2 ಗ್ಲಾಸಷ್ಟು, ಅಂದರೆ ದೊಡ್ಡ ಗ್ಲಾಸಲ್ಲಿ ಒಂದು 2 ಗ್ಲಾಸಷ್ಟು ಅವಲಕ್ಕಿಯನ್ನು ನೀರಿನಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಒಂದೆರಡು ಸರಿ ಈ ಥರ ವಾಶ್ ಮಾಡಬೇಕು ಅವಲಕ್ಕಿನ. ಅದರಲ್ಲಿ ಒಂದು ಸ್ವಲ್ಪ ಸ್ಟಾರ್ಚ್ ಥರ ಎಲ್ಲ ಅಂಟ್ಕೊಂಡು, ಅಂದರೆ ಇದು ಬಿಡುತ್ತೆ ನೋಡಿ, ಅದನ್ನು ನೀಟಾಗಿ, ಮತ್ತು ಸ್ವಲ್ಪ ಧೂಳೆಲ್ಲ ಇರುತ್ತೆ ಅದರಲ್ಲಿ ಸ್ವಲ್ಪ, ಅದೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ನೀಟಾಗಿ 2 ಸರಿ ವಾಶ್ ಮಾಡಿಬಿಟ್ಟು ಅದನ್ನು ಮತ್ತೆ ನೀರಿನಲ್ಲೇ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ಒಂದು 10 ನಿಮಿಷನೇ ನೆನೆಸ್ಕೋಬೇಕು ಗಟ್ಟಿ ಅವಲಕ್ಕಿನ. ಆವಾಗ ಉಪ್ಪಿಟ್ಟು ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಾವು ನೆನೆಸಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ರಫ್ ಆಗಿರುತ್ತೆ ನೋಡಿ, ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕೊಟ್ಟಾಗ ಅಂತೂ ಪಾಪ ತಿನ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಮಕ್ಕಳಿಗೆ. ಅದರಿಂದ ನೀಟಾಗಿ ಒಂದು 10 ನಿಮಿಷ ಅವಲಕ್ಕಿನ ನೆನೆಸ್ಕೋಬೇಕು ನೀರಲ್ಲಿ. ನಾನು ನೋಡಿ ಆ ಟೈಮಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದಿರ್ಬೋದು, ತೆಂಗಿನಕಾಯಿ ಕಟ್ ಮಾಡ್ಕೊಳ್ಳೋದು, ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಒಂದು 10 ನಿಮಿಷನೇ ನೆನೆಸ್ಕೋಬೇಕು. 10 ನಿಮಿಷ ನೆನೆಸಾದ್ಮೇಲೆ ನೋಡಿ ಈ ಥರ ನಾನು ಬಸ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ನೆಂದೋಗಿರುತ್ತೆ ನೋಡಿ, ಅಷ್ಟರೊಳಗೆ 10 ನಿಮಿಷದಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ, ಜಾಸ್ತಿ ತೆಂಗಿನ ತುರಿ ಬೇಡ, ಸ್ವಲ್ಪ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ, ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ನೀರು ಹಾಕ್ಕೊಳ್ಳೋದು ಬೇಡ, ಇದಕ್ಕೆ ನೀರು ಹಾಕದೆ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ಒಗ್ಗರಣೆಯಲ್ಲಿ ನಾವಲ್ಲಿ ತುಂಬ ಹೊತ್ತು ಅದನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ. ನೀರು ಹಾಕದೆ ಮಿಕ್ಸಿ ಜಾರಲ್ಲಿ ನಾನೊಂದು ಸ್ವಲ್ಪ ಅದನ್ನು ಸ್ಟಾರ್ಟಿಂಗ್ ರುಬ್ಬುವಾಗ ನೀರು ಹಾಕ್ಕೊಂಬಿಟ್ಟೆ. ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ, ನಾವಲ್ಲಿ ಡ್ರೈ ಮಾಡ್ಕೋಬೇಕಾಗುತ್ತೆ. ನೀರು ಹಾಕದೇ ಟ್ರೈ ಮಾಡಿ ಅದನ್ನು ರುಬ್ಲಿಕ್ಕೆ. ತೆಂಗಿನಕಾಯಿನ ನಾವು ತುರ್ಕೊಂಬಿಟ್ರೆ ಅಂತೂ ನೀರು ಹಾಕದೆ ರುಬ್ಕೊಬೋದು. ನಾನು ಪೀಸ್ ಮಾಡಿದ್ದೆ ನೋಡಿ, ಅದರಿಂದ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬಿಟ್ಟೆ. ಅಷ್ಟು ಚೆನ್ನಾಗಾಗಲ್ಲ ಮಸಾಲದಲ್ಲಿ ಫ್ರೈ ಮಾಡುವಾಗ. ನೀರು ಹಾಕದೆ ತರ್ತರಿಯಾಗಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಬಿಟ್ಟು ಫಸ್ಟು ಒಂದು 4-5 ಸ್ಪೂನಷ್ಟು ಕಡಲೆಬೀಜವನ್ನು ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಹಸಿರು ಮೆಣಸಿನ್ಕಾಯಿ ಎಲ್ಲ ಇಲ್ಲಿ ಹಾಕೋದು ಬೇಡ, ಏಕೆಂದರೆ ರುಬ್ಲಿಕ್ಕೆ ಹಾಕ್ಕೊಂಡಿದ್ವಲ್ಲ ಅದೇ ಖಾರ ಆಗಿಬಿಡುತ್ತೆ. ಒಂದು 2 ಈರುಳ್ಳಿಯನ್ನು ಮಾತ್ರ ಉದ್ದದಾಗಿ ತೆಳುವಾಗಿ ಹೆಚ್ಚಿಬಿಟ್ಟು ಸೇರಿಸಬೇಕು. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈರುಳ್ಳಿನ ಒಂದು 2 ನಿಮಿಷನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ, ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಸೇರಿಸಿದ್ದೀನಿ. ಈಗ ನೋಡಿ ರುಬ್ಬಿರುವಂತಹ ಮಸಾಲವನ್ನು ನೋಡಿ, ನಾನು ನೀರು ಹಾಕ್ಬಿಟ್ಟಿದ್ದೆ. ನೀರು ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗಲ್ಲ. ನೀರು ಹಾಕ್ದೇ ರುಬ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದು ನಂಗೆ ಅಲ್ಲಿ ಮಸಾಲವನ್ನು ಫ್ರೈ ಮಾಡುವಾಗ ಗೊತ್ತಾಯಿತು. ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ನಲ್ವ, ಮುಚ್ಚಿಬಿಟ್ಟು ಡ್ರೈ ಮಾಡ್ಕೋತಾ ಇದ್ದೀನಿ ಅದು ಮಸಾಲವನ್ನು. ನಾನದು ಮಿಸ್ಸಾಗಿ ತೆಂಗಿನಕಾಯಿನ ಫಸ್ಟ್ ರುಬ್ಕೋಬೇಕಾಗಿತ್ತು. ನಾನು ತೆಂಗಿನಕಾಯಿ ರುಬ್ಬದೆ ಎಲ್ಲ ಮಸಾಲವನ್ನು ಹಾಕ್ಬಿಟ್ಟು ಒಟ್ಟಿಗೆ ರುಬ್ಲಿಕ್ಕೆ ಹೋದೆ ನೋಡಿ, ಅದು ರುಬ್ಲಿಲ್ಲ, ಅದರಿಂದ ನೀರು ಹಾಕ್ಕೊಂಬಿಟ್ಟೆ. ನೀರನ್ನು ಹಾಕದೆ ಟ್ರೈ ಮಾಡಿ, ಅದು ರುಬ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು. ಈಗ ನೋಡಿ ನೆಂದಿರುವಂತಹ ಆ ಮಸಾಲ ಫ್ರೈ ಆದಮೇಲೆ ಅದೇನು ನೆನೆಸ್ಕೊಂಡಿದ್ವು ಅವಲಕ್ಕಿ ಮಾತ್ರ ತುಂಬ ಚೆನ್ನಾಗಿ ನೆನೆಸ್ಕೊಬೇಕು, ಇಲ್ಲೇ ಸಾಫ್ಟ್ ಆಗಿಬಿಟ್ಟಿರಬೇಕು. ಏಕೆಂದರೆ ನಾವಿಲ್ಲಿ ಬೇಯಿಸುವಾಗ ಅದು ಸಾಫ್ಟ್ ಆಗಲ್ಲ, ಬರೀ ಅದು ಒಗ್ಗರಣೆಗೆ ಮಾತ್ರ ನಾವು ಮಿಕ್ಸ್ ಮಾಡ್ಕೋತೀವಿ ಅಷ್ಟೇ. ನೀರಿನ ಅಂಶ ಎಲ್ಲ ಅದು ಈಗ ನಾವು ನೀರಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ವಲ್ವ, ನೀರಿನ ಅಂಶ ಎಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ, ಮತ್ತು ನೀರೇ ಇರಲ್ಲ ನೋಡಿ, ಅದು ಅರಳಿಕೆಯಲ್ಲಿ ನೀರಿರಲ್ಲ ಸ್ಟವ್ ಮೇಲೆ. ಒಂದು ವೇಳೆ ಅವಲಕ್ಕಿ ನೆಂದಿಲ್ಲ ಅಂದರೆ ಇಲ್ಲೊಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ, ಒಂದು 1/4 ಗ್ಲಾಸಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಪೂರ್ತಿಯಾಗಿ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಬೇಕಿದ್ರೆ ಟೊಮೊಟೊ ಹಾಕಿಲ್ಲ ನೋಡಿ, ಟೊಮೊಟೊ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗುತ್ತೆ. ಇವತ್ತು ನಾನು ಟೊಮೊಟೊ ಹಾಕಿರಲಿಲ್ಲ, ಅದಕ್ಕೆ ಪೂರ್ತಿಯಾಗಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ.
ಈಗ ನೋಡಿ ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೂ ಅಷ್ಟೇ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ದರೆ ಮೇಲೆ ಸ್ವಲ್ಪ ಕಾಯಿ ತುರಿ, ಆ ಕಾಯಿ ತುರಿ ಅವಶ್ಯಕತೆ ಇಲ್ಲ, ನಾನು ಇತ್ತಲ್ಲ ಅಂತ ಫ್ರೆಶ್ ಆಗಿತ್ತಲ್ಲ ಅಂತ ತುರಿದ್ಬಿಟ್ಟು ಹಾಕಿದೆ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಒಂಥರ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾವು ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಬಾಕಿರ್ತೀವಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆದರೆ ಇಲ್ಲಿ ಮೇಯ್ನಾಗಿ ನೋಡ್ಕೋಬೇಕಾಗಿರೋದು ಅಂದರೆ ನಾವು ನೆನೆಸುವಾಗಲೇ ಅವಲಕ್ಕಿನ ನೀಟಾಗಿ ನೆನೆಸ್ಕೊಂಡ್ಬಿಡಬೇಕು. ಅದು ಮುಟ್ಟಾಗ ಗೊತ್ತಾಗುತ್ತೆ ನಮಗೆ, ಅನ್ನ ಆಗಿರುತ್ತೆ ನೋಡಿ ಆ ಟೈಪಲ್ಲಿ ಆಗಿರಬೇಕು ಅದು. ಅಷ್ಟು ನಾವು ನೀಟಾಗಿ ನೆನೆಸ್ಕೊಂಡ್ರೆ ಆಯಿತು ಅಷ್ಟೇ. ಕೊನೆಯಲ್ಲಿ ನೋಡಿ ನಾನು ಮೇಲೆ ಕಡಲೆ ಬೀಜ ಅದೇನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕಿದ್ದೀನಿ. ಸ್ವಲ್ಪ ನೆಂದಿರೋ ಅವಲಕ್ಕಿನ ಹಾಗೆ ಉಳಿಸ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು 2 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕೋಬೋದು, ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಬೆಲ್ಲದ ಪುಡಿ ಇತ್ತಲ್ಲ ಅಂತ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದರೆ ಅದು ಸಹ ತುಂಬ ಚೆನ್ನಾಗಾಗುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಆ ಥರ ಇರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಮಸಾಲ ಅವಲಕ್ಕಿನೂ ಸಹ. ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೆ ಒಂದು ಮೊಸರು ಬಜ್ಜಿ ಮಾಡ್ಕೊಂಡ್ರೂ ಸಹ ಚೆನ್ನಾಗಾಗುತ್ತೆ. ನಾನೇನು ಮಾಡ್ಕೊಂಡಿರಲಿಲ್ಲ. ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡ್ರೂ ಸಹ, ತೆಂಗಿನಕಾಯಿ ಚಟ್ನಿ ಬರುತ್ತೆ ನೋಡಿ, ಅದು ಸಹ ಚೆನ್ನಾಗಾಗುತ್ತೆ. ನಾನು ಅಲ್ಲಿ ಸೈಡಲ್ಲಿ ಮತ್ತೆ ಇನ್ನೊಂದು ಸ್ವೀಟಿಂದ ಬೆಲ್ಲದ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಅದೇನು ಮಾಡಲಿಕ್ಕೆ ಹೋಗಲಿಲ್ಲ. ಇದು ಬರೀ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋತೀವಿ ನೋಡಿ, ಆ ಟೈಮಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಮೊಸರು ಬಜ್ಜಿ ರಾಯ್ತ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಅವಲಕ್ಕಿಗೆ ರಾಯ್ತ ಯಾವಾಗಲೂ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಸಿಂಪಲ್ಲಾಗಿ ಈ ಥರ ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೊಬೋದು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಆದರೆ ಅವಲಕ್ಕಿ ಮಾತ್ರ ನೆನೆಸಲಿಲ್ಲ ಅಂದರೆ ತಿನ್ನಲಿಕ್ಕಾಗಲ್ಲ. ನೀಟಾಗಿ ನೆನೆಸ್ಬಿಟ್ಟು ಈ ರೆಸಿಪಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.